ಇವನೊಬ್ಬ ಫೀಲ್ಡ್ಗೆ ಇಳಿದ್ರೆ ಸಾಕು ನಿಮ್ಮ ವಾಹನಗಳು ಮಾಯ ಆಗಿ ಹೋಗ್ಬಿಡ್ತವೆ. ಒಬ್ಬನೇ ರೋಡಿಗೆ ಇಳಿಯುತ್ತಾನೆ, ಕಾರು ಬೈಕು ಅಬೇಸ್ ಮಾಡ್ತಾನೆ. ಕಾರು ಬೈಕ್ಗಳ ಕಳ್ಳತನದಲ್ಲಿ ಎಕ್ಸ್ಪರ್ಟ್ ಈ ಪ್ರೊಫೆಷನಲ್ ಖದೀಮಾ. ಇವನೊಬ್ಬ ಫೀಲ್ಡ್ಗೆ ಇಳಿದ್ರೆ ಸಾಕು ನಿಮ್ಮ ವಾಹನಗಳು ಮಂಗಮಾಯ ಆಗಿ ಹೋಗ್ಬಿಡ್ತವೆ. ಒಬ್ಬನೇ ರೋಡಿಗೆ ಇಳಿತಾನೆ, ಕಾರ್ ಬಿಡಲ್ಲ, ಬೈಕ್ ಬಿಡಲ್ಲ, ಎಲ್ಲಾನು ಅಬೇಸ್ ಮಾಡ್ತಾನೆ. ಕಾರು ಬೈಕ್ಗಳ ಕಳ್ಳತನದಲ್ಲಿ ಎಕ್ಸ್ಪರ್ಟ್ ಈ ಖದೀಮಾ. ಬೆಂಗಳೂರು, ತುಮಕೂರು, ಚಿತ್ರದುರ್ಗ ಸೇರಿದಂತೆ ಎಲ್ಲೆಡೆ ಕೈ ಚಳಕವನ್ನ ತೋರಿರೋದು. ಬೆಂಗಳೂರಿನ 10 ಠಾಣಾ ವ್ಯಾಪ್ತಿಯಲ್ಲಿ ಕಾರು ಕಳ್ಳತನ ಮಾಡ್ತಾನೆ. ಈ ಚಾಲಾಕಿ ಕಳ್ಳನ ಕೆಡ್ಡಾಗೆ ಕೆಡವಿದ ಬಸವೇಶ್ವರ ನಗರ ಪೊಲೀಸರು. ಆರೋಪಿಯಿಂದ ಬರೋಬ್ಬರಿ 13 ಕಾರು, 2 ಬೈಕ್ಗಳನ್ನ ಜಪ್ತಿ ಮಾಡಿದ್ದಾನೆ. ಒಬ್ಬನೇ ಒಬ್ಬ ಈತ ಫೀಲ್ಡ್ಗೆ ಇಳಿದ್ರೆ ಏನಾದರೂ ಆ ಕಾರ್ನ ಎತ್ತಬೇಕು ಅಥವಾ ಕಾರ್ನ ಅಬೇಸ್ ಮಾಡಬೇಕು, ಕಳ್ಳತನ ಮಾಡಬೇಕು ಅಂತ ಆತ ಡಿಸೈಡ್ ಮಾಡ್ದ ಅನ್ಕೊಳ್ಳಿ. ಆ ಕಾರ್ ನೆಕ್ಸ್ಟ್ ನಿಮ್ಮ ಮನೆ ಬಾಗಿಲಲ್ಲಿ ಇರಲ್ಲ, ಎಸ್ಕೇಪ್ ಆಗಿರುತ್ತದೆ. ಅದನ್ನು ತಗೊಂಡು ಎಸ್ಕೇಪ್ ಆಗಿಬಿಟ್ಟಿರ್ತಾನ ಆತ. ಅದೇ ರೀತಿಯಾಗಿ ಬೈಕನ್ನು ಕೂಡ ಎಷ್ಟೋ ಬೈಕ್ಗಳನ್ನು ಹಾಗೆ ಕಳ್ಳತನ ಮಾಡಿದಾನೆ. ಸೊ ಈ ಚಾಲಾಕಿ ಕಳ್ಳನನ್ನು ಕೆಡ್ಡಾಗಿ ಕೆಡವಿದ್ದಾರೆ ಈಗ ನಮ್ಮ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸರು. ನೋಡಿ, ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆತ ಕದ್ದಿರುವಂಥ ಬೈಕ್ನ ಅಥವಾ ಕದಿಯಕ್ಕೆ ಬಂದಿರುವಂಥ ಒಂದು ಸಂದರ್ಭ ಅದು ಗಮನಿಸಬಹುದು. ಸೊ ಹೆಂಗೆ ಬರ್ತಾನೆ ಅಂದರೆ, ಆರಾಮಾಗಿ ಏನೋ ಗೊತ್ತಿಲ್ಲದೆ ಇರೋರ ಥರ ಬರ್ತಾನೆ. ಬಂದು ಆತನಿಗೆ ಯಾವ ಕಾರ್ ಬೇಕು ಅಥವಾ ಯಾವ ಬೈಕ್ ಬೇಕು ಅನ್ನೋದನ್ನು ನೋಡ್ಕೊಳ್ತಾನೆ. ಯಾರು ಇಲ್ವಾ ಅಕ್ಕಪಕ್ಕದಲ್ಲಿ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡ್ತಾನೆ. ಸೀದಾ ಬಂದು ಕಾರು ಅಥವಾ ಬೈಕ್ನ ಅಬೇಸ್ ಮಾಡ್ಕೊಂಡು ತಗೊಂಡು ಹೋಗ್ತಾನೆ. ಇದು ಇಲ್ಲಿ ಫೋಟೋ ತೋರಿಸ್ತಾ ಇದ್ದೀವಿ ನೋಡಿ. ಈತನೇ ನೋಡಕ್ಕೆ ಹೆಂಗಿದ್ದಾನೆ ನೋಡಿ. ಅವನು ಏನು ಗೊತ್ತಾಗಲ್ಲ ಪಾಪ, ಏನೋ ಒಳ್ಳೆ ಕುಟುಂಬದಲ್ಲಿ ಬೆಳೆದವ್ರ ಥರ ಇದ್ದಾನೆ. ಸೊ ನೋಡಿದರೆ ಇಂಥ ಕೆಲಸ ಮಾಡ್ತಾನೆ ನೋಡಿ. ಇಲ್ಲಿ ಬಂದ ಓಮಿನಿ ಕಾರದು ತಗೊಂಡು ಎಸ್ಕೇಪು. ಅಲ್ಲೆಲ್ಲೋ ಸೈಡಿಗೆ ನಿಲ್ಲಿಸಿದ್ದಾರೆ ಫುಟ್ಪಾತ್ ಪಕ್ಕ. ಸೀದಾ ಬಂದು ಆ ಕಡೆ ಫುಟ್ಪಾತಲ್ಲಿ ನಡ್ಕೊಂಡು ಬರ್ತಾನೆ. ಅದು ಹೆಂಗೆ ಡೋರ್ ಓಪನ್ ಆಯಿತು, ಅದು ಹೆಂಗೆ ಆತನ ಬಳಿ ಕೀ ಸಿಕ್ತು, ಕಾರಿನ ಕೀ, ಓಮಿನಿ ತಗೊಂಡು ಎಸ್ಕೇಪ್ ಆಗಿಬಿಟ್ಟ ಈಗ. ಸೊ ಇಂಥ ಕೆಲಸಗಳನ್ನು ಆತ ನಿರಂತರವಾಗಿ ಮಾಡ್ತಾನೆ ಇದ್ದ. ಸೊ ಅದನ್ನು ಈಗ ಎಲ್ಲಿ ಮಾರ್ತಾ ಇದ್ದ, ಯಾರು ತಗೊಳ್ತಾ ಇದ್ರು, ಈಗಿರುವಂಥ ಪ್ರಶ್ನೆ. ಎಸ್ ನೋಡಿ, ಅಲ್ಲಿ ಆತ ಕದ್ದಿರುವಂಥ ಮಾಲ್ ಸಮೇತ, ಓ ಮೈ ಗಾಡ್, ಎಲ್ಲ ಓಮಿನಿ ಕಾರ್ಗಳೇ ಇದಾವಲ್ರಿ ಅಲ್ಲಿ. ಪ್ರತಿಯೊಂದು ಕೂಡ ಓಮಿನಿ ಕಾರ್ಗಳೇ ಆತ ಕದಿಯೋದು ನೋಡಿ. ಇಲ್ಲಿ ಪೊಲೀಸರು ಈ ಖತರ್ನಾಕ್ ಖದೀಮನನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಷ್ಟೊಂದಿದಾವೆ, ಒಂದು 10 ಇದಾವೆ, 10ಕ್ಕಿಂತ ಹೆಚ್ಚಿದಾವೆ ಕಾರ್ಗಳು, ಓಮಿನಿ ಕಾರ್ಗಳು, ಬೈಕ್ಗಳಿದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ವಿಚಿತ್ರ ಅನಿಸ್ತಾ ಇದೆ, ಇಷ್ಟು ದೊಡ್ಡ ಕಳ್ಳ ಆಯ್ತಾ, ಅದು ಹೆಂಗೆ ಕದೀತಾ ಇದ್ದ, ಪೊಲೀಸ್ನವ್ರಿಗೀತ ಹೆಂಗೆ ಸಿಕ್ಕ ಬಿದ್ದ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಾಮ್, ಏನಂದ್ರೆ ಈತ ಏನು ರಾತ್ರಿ ಹೊತ್ತು ಈತನ ಕೈ ಚಳಕ ಸ್ಟಾರ್ಟ್ ಆಗ್ತಾ ಇತ್ತು. ಅಂದ್ರೆ ಪ್ರತಿದಿನ ಕೂಡ ಬೆಳಗ್ಗೆ ಹೊತ್ತು ಸಿಟಿಯನ್ನ ರೌಂಡ್ಸ್ ಆಗ್ತಿದ್ದ. ಪ್ರತಿಯೊಂದು ಜಿಲ್ಲೆಲೂ ಇನ್ನು ಚಿತ್ರದುರ್ಗ ಮೂಲದವನು ಅಂತ ಸದ್ಯ ಹೇಳಲಾಗ್ತಿರುವಂತದ್ದು. ಚಿತ್ರದುರ್ಗದಲ್ಲೂ ಕೂಡ ಈತ ಸಾಕಷ್ಟು ಬೈಕ್ ಮತ್ತು ಕಾರ್ಗಳನ್ನ ಈಗಾಗಲೇ ಕಳ್ಳತನ ಮಾಡಿರುವಂತ ಆರೋಪ ಕೂಡ ಈತನ ಮೇಲೆ ಕೂಡ ಇರುವಂತದ್ದು. ಸೊ ಹೀಗಾಗಿ ಆರೋಪ ಏನಿದ್ದಾನೆ ಈಗ ಬೆಂಗಳೂರು ಕೂಡ ಲಗ್ಗೆ ಇಟ್ಟಿದ್ದಾನೆ. ಬೆಂಗಳೂರಿನಲ್ಲೂ ಕೂಡ 15ಕ್ಕೂ ಹೆಚ್ಚು ಬೈಕು ಮತ್ತು ಏನು ಕಾರ್ಗಳನ್ನು ಕೂಡ ಈಗಾಗಲೇ ಕಳ್ಳತನ ಮಾಡಿದ್ದಾನೆ ಅಂತಾನು ಕೂಡ ಗೊತ್ತಾಗ್ತಾ ಇದೆ. ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಕಳೆದ ಒಂದು 10 ದಿನಗಳ ಹಿಂದೆ ಕೂಡ ಒಂದು ಪ್ರಕರಣ ದಾಖಲಾಗತ್ತೆ. ಆಗ ಅದರ ಜಾಡು ಹಿಡಿದು ಹೋದಂತ ಪೊಲೀಸರಿಗೆ ಗೊತ್ತಾಗತ್ತೆ ಈತನ ಚಲನವಲನ ಏನಿದೆ ಕಂಪ್ಲೀಟ್ ಆಗಿ CCTVಯಲ್ಲೂ ಕೂಡ ಸೆರೆಯಾಗಿರುತ್ತೆ. ಆನಂತರ ಬಸವೇಶ್ವರ ನಗರ ಪೊಲೀಸರು ಕೂಡ ಒಂದು ಟೀಮ್ ಅನ್ನ ಫಾರ್ಮೇಶನ್ ಮಾಡ್ತಾರೆ. ಆಗ ಆತನ ಏನು ವಿಚಾರಗಳು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಈತ ಚಿತ್ರದುರ್ಗದ ಮೂಲದವನು, ಆನಂತರ ಬೆಂಗಳೂರಿಗೆ ಬಂದು ಕಳ್ಳತನ ಮಾಡಿ ಹೋಗ್ತಾ ಇದ್ದ ಅಂತ ಹೇಳಿ. ಇನ್ನು ಈತನ ಜೊತೆಗೂ ಕೂಡ ಈತನ ಸಹಚರರು ಕೂಡ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಅವರು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ಕೂಡ ಮುಂದಾಗ್ತಿದ್ರೆ. ಈಗ ಸದ್ಯಕ್ಕೆ ಈತಿಂದ 13 ಕಾರು ಮತ್ತೆ 2 ಬೈಕ್ಗಳನ್ನು ಕೂಡ ಈಗಾಗಲೇ ಬಸವೇಶ್ವರ ನಗರ ಪೊಲೀಸರು ಕೂಡ ಈಗಾಗಲೇ ಪಡ್ಕೊಂಡಿರುವಂತದ್ದು. ಇದರ ಜೊತೆಗೆ ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಈತನ ಕೈ ಚಾಲಕ ಇದೆ ಅಂತ ಕೂಡ ಗೊತ್ತಾಗ್ತಿದೆ. ಬಸವೇಶ್ವರ ನಗರ, ಗಿರಿನಗರ, ಅನ್ನಪೂರ್ಣೇಶ್ವರ ನಗರ, ನಂದಿನಿ ಲೇಔಟ್, ಹೀಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈತ ಕಳ್ಳತನ ಮಾಡಿರೋದು ಕೂಡ ಈಗಾಗಲೇ ಗೊತ್ತಾಗ್ತಿದೆ. ಆಯಾ ಭಾಗದ
ಪೊಲೀಸ್ ಠಾಣೆಗೂ ಕೂಡ ಈಗಾಗಲೇ ವಿಚಾರಗಳನ್ನು ಕೂಡ ಈಗಾಗಲೇ ಬಸವೇಶ್ವರ ನಗರ ಪೊಲೀಸರು ಕೂಡ ಈಗಾಗಲೇ ಮುಟ್ಟಿಸಿರುವಂತದ್ದು. ಸದ್ಯ ಈಗ ಆತನನ್ನು ಕೂಡ ಬಂಧಿಸಿ ಈಗಾಗಲೇ ಜೈಲಿಗೆ ಕಳಿಸಿದ್ದಾರೆ. ಆತನ ಸಹಚರಿಗಾಗೂ ಕೂಡ ಅಜಯ್, ಈಗಾಗಲೇ ಇಲ್ಲಿ ಪೊಲೀಸರು ನಾವು ನೋಡ್ತಾ ಇದೀವಿ 13 ಕಾರುಗಳು ಕೂಡ ಇದಾವೆ, ಬರೀ ಓಮಿನಿನೇ ಇದಾವೆ. ಬರೀ ಓಮಿನಿ ಯಾಕೆ ಕಳ್ತನ ಮಾಡ್ತಾ ಇದ್ನಂತ ಈತ? ಖಂಡಿತವಾಗ್ಲೂ ಈತ ಓಮಿನಿಯನ್ನ ಕಳ್ತನ ಮಾಡ್ತಿದ್ದಾನೆ ಅಂತ ಕೂಡ ಸದ್ಯ ಗೊತ್ತಾಗ್ತಿದೆ. ಆದ್ರೆ ಇನ್ನು ಬೇರೆ ಬೇರೆ ಗಾಡಿಗಳು ಕೂಡ ಈತನ ಬಳಿ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಆದ್ರೆ ಈಗ ಬಸವೇಶ್ವರ ನಗರ ಪೊಲೀಸರು ಕೂಡ ಸದ್ಯಕ್ಕೆ ಈಗ ಓಮಿನಿ ಗಾಡಿಗಳು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಬೇರೆ ಬೇರೆ ವ್ಯಾಪಾರ ಮಾಡೋಕೆ ಯಾರ್ಯಾರು ಇರ್ತಾರೋ ಅಂತವರಿಗೂ ಕೂಡ ಏನೋ ಓಮಿನಿ ಅನ್ನೋದು ಕೂಡ ಅವಶ್ಯಕತೆ ಇರುತ್ತೆ. ಸೊ ಇವಾಗ ಅದನ್ನ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.